ಓ ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಿಂಡಿ ಮುಗಿಸಿ ಕಾಯಿ ತೊಳೆದ ತಕ್ಷಣ ವಾಣಿ ಇಂದಿನ ಕೆಲಸಗಳ ಪಟ್ಟಿಯನ್ನು ಲೇಖನ ಕೈಗಿಟ್ಲು. ಮ್ಯಾಮ್, ಇವತ್ತು ಸಾಲ್ ಪ್ರಮೋಷನ್ಸ್ ಇದೆ, ಸಂಜೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಕೂಡ ಇದೆ, ಇದರಲ್ಲಿ ಇವತ್ತಿನ ಸಂಪೂರ್ಣ ವಿವರ ಇದೆ ನೋಡಿ ಅಂತ ಟ್ಯಾಪ್ ಕೊಟ್ಲು. ಲೇಖನ ಅದನ್ನು ವೇಗವಾಗಿ ಕಣ್ಣಾಡಿಸಿ, ಓಕೆ ವಾಣಿ, ಈಗ ಸಮಯ ವೇಸ್ಟ್ ಮಾಡೋದು ಬೇಡ, ಹೇರ್ ಸ್ಟೈಲಿಸ್ಟ್ಗೆ ತಕ್ಷಣ ಬರೋದಕ್ಕೆ ಹೇಳು ಅಂತ ಅಡ್ವೈಸ್ ಕೊಟ್ಲು. ವಾಣಿ ಮೊದಲೇ ಸಿದ್ಧಪಡಿಸಿದ್ದ ಪ್ರಮೋಷನ್ ಕಾಸ್ಟ್ಯೂಮ್ಸ್ನ ಲೇಖನ ಧರಿಸಿದ್ಲು. ಆ ಬಣ್ಣ ಮತ್ತು ವಿನ್ಯಾಸ ಅವಳಿಗೆ ಅಚ್ಚುಕಟ್ಟಾಗಿ ಒಪ್ತಿತ್ತು. ಕನ್ನಡಿ ಮುಂದೆ ನಿಂತು ಲಘುವಾಗಿ ಮೇಕಪ್ ಮಾಡಿಕೊಂಡ್ಳು. ಅಷ್ಟರಲ್ಲಿ ಹೇರ್ ಸ್ಟೈಲಿಸ್ಟ್ ಬಂದರು. ಲೇಖನಾಳ ಅಂದಕ್ಕೆ ಮತ್ತಷ್ಟು ಮೆರುಗು ನೀಡುವಂತೆ ಸುಂದರವಾದ ಹೇರ್ ಸ್ಟೈಲ್ ಮಾಡಿಸಲಾಯಿತು. ತಯಾರಾದ ಲೇಖನಾಳನ್ನ ನೋಡಿದ ಯಾರಿಗಾದರೂ ಅವಳು ಚಿತ್ರರಂಗದ ಅಧಿಪತಿ ಎನ್ನೋದು ಸುಲಭವಾಗಿ ಅರ್ಥವಾಗ್ತಿತ್ತು. ಎಲ್ಲ ಸಿದ್ಧತೆಗಳು ಮುಗಿದ ನಂತರ ಲೇಖನ ಮತ್ತು ವಾಣಿ ಇಬ್ಬರು ಪ್ರಮೋಷನ್ ನಡೆಯೋ ಸ್ಥಳಕ್ಕೆ ಕಾರ್ನಲ್ಲಿ ಹೊರಟರು. ಕಾರ್ನಲ್ಲಿ ಹೋಗ್ತಿರುವಾಗಲೂ ಲೇಖನ ತನ್ನ ಕೆಲಸದ ಬಗ್ಗೆನೇ ಯೋಚಿಸ್ತಿದ್ಲು. ಅಷ್ಟರಲ್ಲಿ ಫಿಲಿಂ ಪ್ರೊಡ್ಯೂಸರ್ ಫೋನ್ ಬಂತು. ಲೇಖನ ಫೋನ್ ರಿಸೀವ್ ಮಾಡಿ ಬಹಳ ಗಂಭೀರವಾಗಿ ಮತ್ತು ವಿನಯದಿಂದಲೇ ಮಾತನಾಡಿದ್ಲು. ಹಲೋ ಸರ್, ಹೌದು, ನಾವು ಈಗಾಗಲೇ ಹೊರಟಿದ್ದೀವಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಸ್ಪಾಟ್ನಲ್ಲಿರ್ತೀನಿ, ನೀವು ಚಿಂತೆ ಮಾಡಬೇಡಿ, ಎಲ್ಲ ಪ್ರೋಗ್ರಾಮ್ಗಳು ಪ್ಲ್ಯಾನ್ ಮಾಡ್ದಂತೆ ನಡೆಯುತ್ತೆ. ಮಾತು ಮುಗಿಸಿ ಫೋನ್ ಕಟ್ ಮಾಡಿದ ಲೇಖನ ಕಾರಿನ ಕಿಟಕಿಯಿಂದ ಹೊರಗೆ ನೋಡ್ತಾ ತನ್ನ ಮುಂದಿನ ಗುರಿಯತ್ತ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಿನ್ನೆ ಆಘಾತಕಾರಿ ಘಟನೆಗಳ ನಂತರವೂ ಅವಳು ತನ್ನ ವೃತ್ತಿ ಬದುಕಿನ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ಜಾಗರೂಕತೆ ವಹಿಸ್ತಿದ್ಲು. ಅವಳ ಆ ಆತ್ಮವಿಶ್ವಾಸವೇ ಅವಳ ಶಕ್ತಿ. ಲೇಖನ ಮತ್ತು ವಾಣಿ ಕಾರ್ನಲ್ಲಿ ಹೋಗ್ತಿದ್ದಾಗ ಟ್ರಾಫಿಕ್ ಸಿಗ್ನಲ್ನಲ್ಲಿ ವಾಣಿ ಕಣ್ಣು ಪಕ್ಕದಲ್ಲಿದ್ದ ಒಂದು ಕಾರಿನ ಮೇಲೆ ಬಿತ್ತು. ಆ ನಂಬರ್ ಪ್ಲೇಟ್ ಅವಳಿಗೆ ಎಲ್ಲೋ ನೋಡಿದ ನೆನಪು. ಅವಳು ಲೇಖನಾಳನ್ನ ಕುತೂಹಲದಿಂದ ಕೇಳಿದ್ಲು, ಮ್ಯಾಮ್, ಈ ಪಕ್ಕದ ಕಾರ್ ನಂಬರ್ ನೋಡಿ ನಮಗೆ ಪರಿಚಯ ಇರೋ ಹಾಗಿದೆಯಲ್ವಾ? ಲೇಖನ ಕನ್ನಡಿಯಿಂದ ಹೊರಗೆ ನೋಡಿ ಬಹಳ ಸಹಜವಾಗಿ ಹೇಳಿದ್ಲು, ಹೌದು ವಾಣಿ, ಅದು ಮಾಯಾಳ್ ಕಾರು. ವಾಣಿ ಇದ್ರ ಬಗ್ಗೆ ಇನ್ನೂ ಏನೋ ಕೇಳಬೇಕು ಅನ್ನೋಷ್ಟರಲ್ಲಿ ಗ್ರೀನ್ ಸಿಗ್ನಲ್ ಬಿತ್ತು. ಅದೇ ಸಮಯಕ್ಕೆ ಲೇಖನಾಳಿಗೆ ಮತ್ತೊಂದು ಫೋನ್ ಬಂತು. ಆ ಮಾತು ಅಲ್ಲಿಗೆ ನಿಂತು ಹೋಯಿತು. ಆದರೆ ಮಾಯಾ ಅಲ್ಲಿಗೆ ಯಾಕೆ ಬಂದಿದ್ಲು ಅನ್ನೋ ಕ್ವೆಶನ್ ಮಾತ್ರ ಗಾಡಿಯಲ್ಲಿ ತೇಲ್ತಿತ್ತು. ಇನ್ನೊಂದು ಕಡೆ ಆಫೀಸ್ ಮುಗಿಸಿ ವಿಕ್ರಾಂತ್ ಸಿಂಹ ತನ್ನ ಅತ್ತೆ ಮನೆಗೆ ಹೋಗ್ಬೇಕಂತ ಹೊರಟಿದ್ದ. ಆದರೆ ದಾರಿಯಲ್ಲಿ ಮನ್ಸು ಬದಲಾಯಿತು. ಯಾಕೋ ತಿಳಿಯದೆ ಒಂಟಿತನ ಅವನನ್ನು ಕಾಡಿ ಕಾರನ್ನು ತನ್ನ ಸ್ವಂತ ಮನೆ ಕಡೆ ತಿರುಗಿಸ್ದ. ಮನೆ ಕಾಲಿಡ್ತದ್ದಂತೆ ವಿಕ್ರಾಂತ್ಗೆ ಯಾವುದೋ ಒಂದು ಕೊರತೆ ಎದ್ದು ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು. ಪ್ರತಿದಿನ ಅವನು ಬಂದ ತಕ್ಷಣ ಓಡಿ ಬರ್ತಿದ್ದ ತಂಗಿ ಅನ್ವಿತಾ ಆಗಲಿ ಅಥವಾ ಮಮತೆಯಿಂದ ಕಾಯ್ತಿದ್ದ ತಾಯಿ ಸುಮಿತ್ರಾ ಆಗಲಿ ಅಲ್ಲಿರಲಿಲ್ಲ. ಮನೆ ಸ್ಮಶಾನದಂತೆ ಮೌನವಾಗಿತ್ತು. ಇದು ಅವನಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದ ಒಂದು ಸ್ಟ್ರೇಂಜ್ ಫೀಲಿಂಗ್. ವಿಕ್ರಾಂತ್ ಅಹಂನಿಂದ ತನ್ನಷ್ಟಕ್ಕೆ ತಾನೇ ಅಂದ್ಕೊಂಡ, ಇರಲಿ ಬಿಡು, ಯಾರಿಲ್ದಿದ್ರೆ ಏನಂತೆ, ನಾನು ನನ್ನ ಮುಂದಿನ ಮೀಟಿಂಗ್ ಬಗ್ಗೆ ಯೋಚಿಸ್ಬೇಕು. ಆದರೆ ಅವನ ಮನಸ್ಸು ಮಾತ್ರ ಶಾಂತವಾಗಿರಲಿಲ್ಲ. ಕೊನೆಗೆ ಸೋತು ಹಾಲ್ನಲ್ಲಿ ಬಂದು ಕೂತ, ತಲೆಯನ್ನು ಕೈಗಳಿಂದ ಹಿಡ್ಕೊಂಡಿದ್ದ. ಅಷ್ಟರಲ್ಲಿ ಮನೆ ಕೆಲಸದವನು ವಿಕ್ರಾಂತ್ ಎದುರಿಗೆ ಬಂದು ನಿಂತ. ಅವನ ಮುಖದಲ್ಲಿ ಭಯ ಇತ್ತು. ವಿಕ್ರಾಂತ್ ಅಬ್ಬರಿಸಿದ, ಏನು, ಎಲ್ಲಿದ್ದಾರೆ ಮನೆಯವರೆಲ್ಲ, ಯಾಕೆ ಇಷ್ಟೊಂದು ಸುಮ್ಮನಿದೆಯಾ? ಕೆಲಸದವನು ತಡಬಾಡಿಸ್ತಾ, ಅದು ಸರ್, ಬೆಳಿಗ್ಗೆ ಅಮ್ಮನವ್ರಿಗೆ ಆರೋಗ್ಯ ತುಂಬ ಹದಗೆಡ್ತು, ಅವ್ರಿಗೆ ಎಚ್ಚರವೇ ಇರಲಿಲ್ಲ, ಹಾಗಾಗಿ ಅಪ್ಪಾಜಿ ಮತ್ತು ಅನ್ವಿತಾ ಅಮ್ಮ ಇಬ್ಬರು ಸೇರಿ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ವಿಷಯ ತಿಳಿಸ್ದ. ಮಾತು ಕೇಳ್ತಿದ್ದಂತೆ ವಿಕ್ರಾಂತ್ನ ಕಾಲು ಕೆಳಗಿನ ನೆಲ ಕುಸಿದಂತಾಯಿತು. ತಾನು ಫಾರ್ಮ್ ಹೌಸ್ನಲ್ಲಿ ಕುಡಿದು ಬಿದ್ದಿದ್ದಾಗ ತನ್ನ ತಾಯಿ ಇಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ರಾ ಎಂಬ ಪಶ್ಚಾತ್ತಾಪ ಅವನನ್ನು ಕಿತ್ತು ತಿನ್ನೋದಕ್ಕೆ ಶುರು ಮಾಡ್ತು. ವಿಕ್ರಾಂತ್ ಸಿಂಹ ತಡಬಡೆಯದೆ ಕಾರನ್ನು ಆಸ್ಪತ್ರೆ ಕಡೆಗೆ ನುಗ್ಗಿಸಿದ. ಆದರೆ ಅವನು ಅಲ್ಲಿಗೆ ತಲುಪುವಷ್ಟರಲ್ಲಿ ಅವನ ತಂದೆ ಮತ್ತು ತಂಗಿ ತಾಯಿಯನ್ನು ಕರ್ಕೊಂಡು ಈಗಾಗಲೇ ಮನೆಗೆ ಹೊರಟು ಹೋಗಿದ್ರು. ವಿಕ್ರಾಂತ್ಗೆ ತನ್ನ ಮೇಲೆ ತನಗೆ ಅಸಹ್ಯ ಆಯಿತು. ತಾಯಿ ಕಷ್ಟದ ಸಮಯದಲ್ಲಿ ತಾನು ಅವ್ರ ಜೊತೆ ಇರಲಿಲ್ಲ ಎಂಬ ಕೊರಗು ಅವನನ್ನು ಕಾಡ್ತು. ಸತ್ಯ ತಿಳಿಯೋದಕ್ಕೆ ಅವನು ನೇರವಾಗಿ ಫ್ಯಾಮಿಲಿ ಡಾಕ್ಟರ್ ಕ್ಯಾಬಿನ್ ಕಡೆಗೆ ನಡೆದ. ಬಾಗ್ಲ ಹತ್ರ ನಿಂತ್ಕೊಂಡು ಪರ್ಮಿಷನ್ ಕೇಳ್ದ. ವಿಕ್ರಾಂತ್ನನ್ನು ನೋಡಿ ಡಾಕ್ಟರ್ ಒಂದು ಕ್ಷಣ ಆಶ್ಚರ್ಯಪಟ್ಟರು. ಒಪ್ಪಿ ಏರಿಸಿ, ಓಹೋ ವಿಕ್ರಾಂತ್ ಸಿಂಹ, ಬಾ ಒಳಗೆ ಬಾ. ಏನು ವಿಕ್ರಾಂತ್, ಇತ್ತ ದಾರಿ ಮರೆತು ಬಂದಿದ್ಯಾ ಅಂತ ವ್ಯಂಗ್ಯವಾಗಿ ಕೇಳಿದ್ರು. ವಿಕ್ರಾಂತ್ ತಡಬಡಾಯಿಸ್ದ, ಡಾಕ್ಟರ್, ನಮ್ಮ ಮನೆಯವ್ರಿಗೆ ಹೇಗಿದೆ, ಏನಾಗಿತ್ತು ಅವ್ರಿಗೆ ಅಂತ ಆತಂಕದಿಂದ ಕೇಳ್ದ. ಡಾಕ್ಟರ್ ಕುರ್ಚಿಯಲ್ಲಿ ಆರಾಮಾಗಿ ವಾಲಿ ಕೂತು ವಿಕ್ರಾಂತ್ನನ್ನು ದಿಟ್ಟಿಸ್ ನೋಡಿದ್ರು. ಅಲ್ಲ ವಿಕ್ರಾಂತ್, ನಿನ್ನ ತಾಯಿ ಬಗ್ಗೆ ವಿಚಾರಿಸ್ಕೊಳ್ಳೋಷ್ಟು ಪುರ್ಸೊತ್ತು ನಿನಗೆ ಯಾವಾಗ ಬಂತು? ನೀನು ದೊಡ್ಡ ಉದ್ಯಮಿ, ತುಂಬ ಬ್ಯುಸಿ ಇರ್ತೀಯ ಅಲ್ವಾ, ಮನೆ ತಾಯಿ ಸಂಬಂಧಗಳ ಬಗ್ಗೆ ಯೋಚಿಸೋಕ್ಕೆ ನಿನಗೆ ಟೈಮ್ ಎಲ್ಲಿದೆ
ಅಂತ ಮಾತುಗಳಲ್ಲೇ ಚಾಟಿ ಬೀಸಿದ್ರು. ವಿಕ್ರಾಂತ್ ಮುಜುಗರದಿಂದ ಡಾಕ್ಟರ್ ಅದು ಬಂದು ಅಂತ ರಾಗ ಎಳೀತಿದ್ದ. ವೈದ್ಯರು ಮಾತನ್ನು ಮುಂದುವರಿಸ್ತಾ ಗಂಭೀರವಾದರು. ನೋಡು ವಿಕ್ರಾಂತ್, ನಿನ್ನ ತಾಯಿ ನಿನ್ನ ಹತ್ರ ಕೇಳೋದು ಕೋಟಿ ಕೋಟಿ ಹಣ ಏನಲ್ವಲ್ಲ, ಬದಲಿಗೆ ಒಂದು ಹಿಡಿ ಪ್ರೀತಿ. ಅದನ್ನು ಕೊಡೋದಕ್ಕೆ ನಿನ್ನ ಕೈಲಿ ಆಗಲಿಲ್ಲ ಅಂದರೆ ಹೇಗೆ? ನಿನ್ನ ಮೇಲೆ ಅವರು ಇಟ್ಟಿರೋ ನಿರೀಕ್ಷೆಗಳು ನಿನ್ನ ನಡವಳಿಕೆಯಿಂದ ಸುಳ್ಳಾಗ್ತಿವೆ. ಇದರಿಂದಾಗಿ ಅವ್ರಿಗೆ ಮಾನಸಿಕ ಒತ್ತಡ ಹೆಚ್ಚಾಗಿದೆ. ವಿಪರೀತ ಯೋಚನೆ ಮಾಡಿದ್ರಿಂದ ಹೈ BP ಆಗಿದೆ. ಅದಕ್ಕೆ ಪ್ರಜ್ಞೆ ತಪ್ಪಿದ್ರು. ಈಗ ಸ್ವಲ್ಪ ಪರವಾಗಿಲ್ಲ, ಅದಕ್ಕೆ ಡಿಸ್ಚಾರ್ಜ್ ಮಾಡಿದ್ದೀನಿ. ಆದರೆ ನೆನ್ಪಿಟ್ಕೊ, ಅವ್ರಿಗೆ ಇನ್ಮುಂದೆ ಯಾವುದೇ ಸ್ಟ್ರೆಸ್ ಆಗದೆ ಇರೋ ಹಾಗೆ ನೋಡ್ಕೊ. ಅವರನ್ನು ಸಂತೋಷವಾಗಿರೋದು ನಿನ್ನ ಜವಾಬ್ದಾರಿ ಅಂತ ವೈದ್ಯರು ಖಡಕ್ಕಾಗಿ ಹೇಳಿದ್ರು. ವಿಕ್ರಾಂತ್ ಎಲ್ಲನೂ ಮೌನವಾಗಿ ಕೇಳಿಸ್ಕೊಂಡು ತನ್ನ ತಪ್ಪಿನ ಅರಿವಿನೊಂದಿಗೆ ಆಸ್ಪತ್ರೆಯಿಂದ ಹೊರಬಂದ. ಹೊರಗೆ ಬಂದರೂ ಡಾಕ್ಟರ್ ಹೇಳಿದ ಒಂದು ಹಿಡಿ ಪ್ರೀತಿ ಕೊಡೋಕ್ಕಾಗಲ್ವಾ ಅನ್ನೋ ಮಾತು ಅವನ ಕಿವಿಯಲ್ಲಿ ಪ್ರತಿಧ್ವನಿಸ್ತಿತ್ತು. ಲೇಖನಾಳ ಮೇಲಿನ ದ್ವೇಷದಲ್ಲಿ ತಾನು ತನ್ನ ತಾಯಿಯನ್ನೇ ಮರೆತುಬಿಟ್ಟಿದ್ದೀನಿ ಎಂಬ ಸತ್ಯ ಅವನನ್ನು ಚುಚ್ಚೋದಕ್ಕೆ ಸ್ಟಾರ್ಟ್ ಆಯಿತು. ವಿಕ್ರಾಂತ್ನ ಆಫೀಸ್ನಲ್ಲಿ ನಾಳೆ ಹಬ್ಬದಂತಹ ಪ್ರಾಜೆಕ್ಟ್ ಲಾಂಚ್ಗಾಗಿ ಭರ್ಜರಿ ತಯಾರಿ ನಡೀತಿತ್ತು. ಆಕಾಶ್ಗೆ ಗೊತ್ತು ಈ ಪ್ರಾಜೆಕ್ಟ್ ವಿಕ್ರಾಂತ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಇದರಲ್ಲಿ ಸ್ವಲ್ಪ ತಪ್ಪಾದರೂ ವಿಕ್ರಾಂತ್ನ ರೌದ್ರಾವತಾರ ಎದುರಿಸಬೇಕಾಗುತ್ತೆ ಅನ್ನೋ ಭಯ ಅವನಲ್ಲಿತ್ತು. ಅದಕ್ಕೆ ಅವನು ಪ್ರತಿಯೊಬ್ಬ ಉದ್ಯೋಗಿ ಬಳಿ ಹೋಗಿ, ನೋಡಿ, ಎಲ್ಲಿಯೂ ಸಹ ಒಂದು ಸಣ್ಣ ತಪ್ಪು ಕೂಡ ಇರಬಾರ್ದು, ಬಾಸ್ ಕಿರ್ಚೋಂತೆ ಮಾಡಬೇಡಿ ಅಂತ ನಯವಾಗಿ ಎಚ್ಚರಿಸ್ತಿದ್ದ. ಆಕಾಶ್ ವಿಕ್ರಾಂತ್ನ ಕ್ಯಾಬಿನ್ಗೆ ಬಂದು, ಬಾಸ್, ಎಲ್ಲನೂ ರೆಡಿ ಇದೆ, ನಾಳೆ ಲಾಂಚ್ ಟೈಮ್ ಫಿಕ್ಸ್ ಮಾಡೋಣ ಅಂತ ಬಂದೆ ಅಂದ. ಆದರೆ ವಿಕ್ರಾಂತ್ ಯಾವುದೋ ಆಳವಾದ ಯೋಚನೆಯಲ್ಲಿದ್ದ. ಅವನ ಮುಖದಲ್ಲಿ ಮೊದಲಿನ ಗತ್ತಿರಲಿಲ್ಲ, ಬದಲಿಗೆ ಒಂದು ರೀತಿ ಸೋಲು ಕಂಡವನಂತಿದ್ದ. ಆಕಾಶ್ಗೆ ಅವನನ್ನು ನೋಡಿ ಮರ್ಕ ಆಯಿತು. ಇವತ್ತು ಬಾಸ್ ತುಂಬ ಲೋ ಆಗಿದ್ದಾರೆ, ಈಗ ಮಾತನಾಡಿಸಿ ಬಯಸ್ಕೊಳ್ಳೋದು ಬೇಡ ಅಂದ್ಕೊಂಡು ಸುಮ್ಮನಾದ. ಆದರೆ ವಿಕ್ರಾಂತ್ ಇದ್ದಕ್ಕಿದ್ದಂತೆ ಎಚ್ಚೆತ್ತವನಂತೆ, ಆಕಾಶ್, ಇದೆಲ್ಲ ಬಿಡು, ಇನ್ನು 10 ನಿಮಿಷದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್, ಮ್ಯಾನೇಜರ್ ಮತ್ತು ಟೀಮ್ ಲೀಡರ್ಸ್ ಎಲ್ಲರೂ ಕಾನ್ಫರೆನ್ಸ್ ರೂಮ್ನಲ್ಲಿ ಇರಬೇಕು, ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೊಳ್ಬೇಕಿದೆ ಅಂತ ಆಜ್ಞಾಪಿಸಿದ. 10 ನಿಮಿಷದ ನಂತರ ರೂಮ್ನಲ್ಲಿ ಎಲ್ಲರೂ ಹಾಜರಿದ್ದರು. ಆದರೆ ಅವ್ರ ಮುಖದಲ್ಲಿ ಉತ್ಸಾಹ ಇರಲಿಲ್ಲ, ಬದಲಿಗೆ ಏನೋ ದೊಡ್ಡ ತಪ್ಪು ಮಾಡಿದವರಂತೆ ಬೆವರ್ತಿದ್ರು. ಇದನ್ನು ಕಂಡ ವಿಕ್ರಾಂತ್ಗೆ ತನ್ನ ಅನುಭವದ ಮೇಲೆ ಏನೋ ಸರಿಯಿಲ್ಲ ಎಂಬ ಸುಳು ಸಿಕ್ತು. ಅವರು ಒಬ್ರನ್ನೊಬ್ರು ನೋಡ್ಕೊಳ್ತಿದ್ರೆ ಹೊರತು ಯಾರೂ ಬಾಯಿ ಬಿಡ್ತಿರ್ಲಿಲ್ಲ. ವಿಕ್ರಾಂತ್ ಸಿಟ್ಟಿನಿಂದ ಎಲ್ಲರನ್ನ ದಿಟ್ಟಿಸ್ತಿದ್ದಾಗ ಆಕಾಶ್ ಮೆಲ್ಲನೆ ವಿಕ್ರಾಂತ್ ಹತ್ರ ಬಂದು ಅವನ ಕಿವಿಯಲ್ಲಿ ಒಂದು ಗೊಟ್ಟಿನ ವಿಷಯ ಹೇಳ್ದ. ಆ ಮಾತು ಕೇಳ್ತಿದ್ದಂತೆ ವಿಕ್ರಾಂತ್ನ ಮುಖ ಕೆಂಪಾಯಿತು. ವಾಟ್ ಅಂತ ವಿಕ್ರಾಂತ್ ಜೋರಾಗಿ ಕಿರ್ಚ್ಬಿಟ್ಟ. ಆ ಕಿರ್ಚಾಟಕ್ಕೆ ಅಲ್ಲಿದ್ದವರೆಲ್ಲರೂ ಒಂದು ಕ್ಷಣ ನಡುಗ್ ಹೋದರು. ವಿಕ್ರಾಂತ್ನ ಕಣ್ಗಳಲ್ಲಿ ಬೆಂಕಿ ಉರಿಯುತ್ತಿತ್ತು. ಪ್ರಾಜೆಕ್ಟ್ನಲ್ಲಿ ಆದ ದೊಡ್ಡ ತಪ್ಪು ಅಥವಾ ತಾಂತ್ರಿಕ ಸಮಸ್ಯೆಯಿಂದಾಗಿ ಅನಿವಾರ್ಯವಾಗಿ ವಿಕ್ರಾಂತ್ ಲಾಂಚ್ ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡೋದಕ್ಕೆ ಆದೇಶಿಸಿದ. ತನ್ನ ಇಷ್ಟು ವರ್ಷದ ಕೆರಿಯರ್ನಲ್ಲಿ ಇಂತಹ ಸೋಲು ಅವನಿಗೆ ಮೊದಲನೆಯದು. ಎಲ್ಲಿ ತಪ್ಪು ನಡೀತು, ಯಾರಿದಕ್ಕೆ ಕಾರಣ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದವನಿಗೆ ಇದ್ದಕ್ಕಿದ್ದಂತೆ ಏನೋ ಹೊಳ್ದಂತಾಯಿತು. ತಕ್ಷಣವೇ ಅಲ್ಲಿಂದ ಹೊರಬಂದ. ವಿಕ್ರಾಂತ್ ವೇಗವಾಗಿ ಹೊರಗೆ ಬರ್ತಿದ್ದಾಗ ಎದುರಿಗೆ ಮಾಯ ಪ್ರತ್ಯಕ್ಷ ಆದ್ಲು. ವಿಕ್ರಾಂತ್ ಅವಳನ್ನು ನೋಡಿದವನಂತೆ ಸೈಡ್ನಲ್ಲಿ ಹೋಗೋದಕ್ಕೆ ಪ್ರಯತ್ನಿಸ್ದ. ಆದರೆ ಮಾಯಾ ಬಿಡದೆ, ವಿಕ್ರಾಂತ್, ನೀನು ದೊಡ್ಡ ಪ್ರಾಜೆಕ್ಟ್ ಲಾಂಚ್ ಪೋಸ್ಟ್ಪೋನ್ ಆಯಿತು ಅಂತ ಸುದ್ದಿ ಕೇಳಿದೆ, ಹೌದಾ? ಯಾಕೆ ಹೀಗಾಯಿತು? ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅತೀವ ಆಸಕ್ತಿಯಿಂದ ಕೇಳಿದ್ಲು. ಅವಳ ಈ ಅನಗತ್ಯ ಕುತೂಹಲ ವಿಕ್ರಾಂತ್ನ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಂತಾಯಿತು. ವಿಕ್ರಾಂತ್ ನಿಂತು ಅವಳನ್ನು ಕೆಂಡದಂತಹ ಕಣ್ಗಳಿಂದ ದಿಟ್ಟಿಸ್ ನೋಡ್ತಾ ಹೇಳ್ದ, ಲುಕ್ ಮಾಯಾ, ಇದು ನನ್ನ ಕಂಪ್ನಿ, ನನ್ನ ಪ್ರಾಜೆಕ್ಟ್. ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವಾಗ ಲಾಂಚ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯದಲ್ಲಿ ನೀನು ಬಂದು ಅನಗತ್ಯವಾಗಿ ಇಂಟರ್ಫಿಯರ್ಸ್ ಆಗದೇ ಇದ್ದರೆ ಒಳ್ಳೆಯದು. ನಿನ್ನ ಕೆಲಸ ಏನಿದೆಯೋ ಅದನ್ನು ನೋಡ್ಕೊ ಸಾಕು. ಅವಳ ಮಾತಿಗೆ ಒಂದೇ ಏಟಿಗೆ ಉತ್ತರ ನೀಡಿ ವಿಕ್ರಾಂತ್ ಅಲ್ಲಿಂದ ಮಿಂಚಿನಂತೆ ಹೊರಟು ಹೋದ. ವಿಕ್ರಾಂತ್ ಹೋದ ದಿಕ್ಕನ್ನೇ ನೋಡ್ತಾ ಮಾಯಾ ಅಲ್ಲಿಯೇ ನಿಂತು ಬಿಟ್ಲು. ಅವಳಿಗೆ ತನ್ನ ಮೇಲೆಯೇ ಅನುಮಾನ ಶುರುವಾಯಿತು. ಇವ್ನ್ಯಾಕೆ ನನ್ನ ಮೇಲೆ ಈಗ ಕಿರ್ಚಾಡ್ತಿದ್ದಾನೆ? ನಾನೇನೋ ಅವ್ನ ಪ್ರಾಜೆಕ್ಟ್ ನಿಲ್ಲಿಸಿದ್ದೀನಿ ಅಥವಾ ನಾನೇ ಏನೋ ಹಾಳು ಮಾಡಿದ್ದೀನಿ ಅನ್ನೋ ರೀತಿ ನನ್ನ ನೋಡಿ ಹೋಗ್ತಿದ್ದಾನಲ್ಲ. ನಾನು ಸುಮ್ಮನೆ ವಿಚಾರಿಸಿದ್ದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾನಾ? ಇವನ ಅಹಂಕಾರಕ್ಕೆ ಲಿಮಿಟೇ ಇಲ್ಲ ಅಂತ ಮನಸ್ಸಿನಲ್ಲೇ ಗೊಣಕೊಂಡ್ಳು. ವಿಕ್ರಾಂತ್ನ ನೋಟ ಮಾಯಾಳಲ್ಲಿ ಒಂದು ರೀತಿ ಭಯ ಮತ್ತು ಆತಂಕನ ಹುಟ್ಟಿಸಿತ್ತು. ಆದರೆ ವಿಕ್ರಾಂತ್ನ ಮನಸ್ಸಿನಲ್ಲಿ ಮಾತ್ರ ಯಾವುದೋ ದೊಡ್ಡ ಸಂಚಿನ ಸುಳಿವು ಸಿಕ್ಕಂತಾಗಿತ್ತು. ಆಫೀಸ್ನಿಂದ ನೇರವಾಗಿ ವಿಕ್ರಾಂತ್ ತನ್ನ ಕ್ಲೋಸ್ ಫ್ರೆಂಡ್ ಹಾಗೆ ಕಂಪ್ನಿ ಲೀಗಲ್ ಅಡ್ವೈಸರ್ ಆದ ಅಡ್ವೊಕೇಟ್ ಶ್ಯಾಮಲಾಳ ಮನೆಗೆ ಹೋದ. ವಿಕ್ರಾಂತ್ ಮುನ್ಸೂಚನೆ ನೀಡದೆ ಬಂದಿದ್ದನ್ನು ಕಂಡು ಶ್ಯಾಮಲಾ ಆಶ್ಚರ್ಯಪಟ್ಲು. ಅವಳಿಗೆ ವಿಕ್ರಾಂತ್ನ ವ್ಯಕ್ತಿತ್ವ ಚೆನ್ನಾಗಿ ಗೊತ್ತಿತ್ತು. ಅವನು ಟೈಮ್ಗೆ ಎಷ್ಟು ಮಹತ್ವ ನೀಡ್ತಾನೆ ಅನ್ನೋದು ಅವಳಿಗೆ ಅರಿವಿದ ಕಾರಣ ಹರಟೆ ಹೊಡೆಯದೆ ನೇರವಾಗಿ ವಿಷಯಕ್ಕೆ ಬಂದಳು. ಬಿಸಿ ಕಾಫಿ ಕುಡಿತಾ ಶ್ಯಾಮಲಾ ಕೇಳಿದ್ಲು, ವಿಕ್ರಾಂತ್, ಇಷ್ಟು ಅರ್ಜೆಂಟಾಗಿ ಬಂದಿದೆಯಾ ಅಂದರೆ ಏನೋ ದೊಡ್ಡದಾಗಿದೆ ಆಗಿರುತ್ತೆ, ಏನು ವಿಷಯ?
ವಿಕ್ರಾಂತ್ ಪ್ರಾಜೆಕ್ಟ್ ಲಾಂಚ್ ಮುಂದೂಡಲ್ಪಟ್ಟಿದ್ದರಿಂದಾಗಿ ಹಿಡಿದು ಕಂಪ್ನಿ ಒಳಗಿನ ತಾಂತ್ರಿಕ ಸಂಚಿನವರೆಗೂ ಎಲ್ಲನೂ ವಿವರಿಸಿದ. ಈಗ ಹೇಳು ಶ್ಯಾಮ್ಲಾ, ನನ್ನ ಮುಂದಿನ ಹೆಜ್ಜೆ ಏನಾಗಿರಬೇಕು ಅಂತ ಕೇಳ್ದ. ಶ್ಯಾಮ್ಲಾ ಸ್ವಲ್ಪ ಹೊತ್ತು ಗಂಭೀರವಾಗಿ ಯೋಚಿಸಿ ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಒಂದು ಟೆಂಪ್ರವರಿ ಸೊಲ್ಯೂಷನ್ನ ಕೊಟ್ಟಳು. ಇದು ಕಾನೂನುಬದ್ಧವಾಗಿ ವಿಕ್ರಾಂತ್ಗೆ ರಕ್ಷಣೆ ನೀಡುವಂತಿತ್ತು. ಆ ಸಲಹೆ ಕೇಳಿ ಸಮಾಧಾನಗೊಂಡ ವಿಕ್ರಾಂತ್ ಅಲ್ಲಿಂದ ಮನೆ ಕಡೆ ಅವನು ಮನೆಗೆ ರೀಚ್ ಆದಾಗ ಹಾಲ್ನಲ್ಲಿ ವಿಕ್ರಾಂತ್ ಅವರ ತಂದೆ ಸೋಮಶೇಖರ್ ಅವರು ಫೈಲ್ಗಳನ್ನ ಪರಿಶೀಲಿಸ್ತಾ ಕೂತಿದ್ರು. ಬೆಳಿಗ್ಗೆ ತಾಯಿಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಸೇರಿದ ವಿಷಯ ನೆನಪಾಗಿ ವಿಕ್ರಾಂತ್ಗೆ ಅವ್ರ ಎದುರು ಹೋಗೋದಕ್ಕೆ ಮುಜುಗರ ಆಯಿತು. ಆದರೂ ಧೈರ್ಯ ಮಾಡಿ ಹತ್ರ ಹೋಗಿ ಕೇಳ್ದ, ಡ್ಯಾಡ್, ಬೆಳಿಗ್ಗೆ ಅಮ್ಮನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರಂತೆ, ಈಗ ಹೇಗಿದ್ದಾರೆ, ಏನಾಗಿತ್ತು ಅವ್ರಿಗೆ? ವಿಕ್ರಾಂತ್ ಈ ರೀತಿ ವಿಚಾರಿಸ್ತಾನೆ ಅಂತ ಸೋಮಶೇಖರ್ ನಿರೀಕ್ಷಿಸಿರಲಿಲ್ಲ. ಮಗನ ಮಾತು ಕೇಳಿ ಆಶ್ಚರ್ಯ ಆಗಿ ಕೈಯಲ್ಲಿದ್ದ ಫೈಲನ್ನು ಟೇಬಲ್ ಮೇಲೆ ಬಿಟ್ಟರು. ಆದರೆ ಮಗ ತನ್ನ ಮೇಲಿನ ಪ್ರೀತಿಯಿಂದ ಇದನ್ನು ಕೇಳ್ತಿದ್ದಾನೆ ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ. ಅವರು ಮನಸ್ಸಿನಲ್ಲೇ ಅಂದ್ಕೊಂಡ್ರು, ಇವನು ನಿಜವಾದ ಕಾಳಜಿಯಿಂದ ಕೇಳ್ತಿಲ್ಲ, ಮನೆ ಜವಾಬ್ದಾರಿಯುತ ಮಗನಾಗಿ ಸುಮ್ಮನೆ ಒಂದು ಫಾರ್ಮ್ಯಾಲಿಟೀಸ್ಗೋಸ್ಕರ ಕೇಳ್ತಿದ್ದಾನೆ ಅಷ್ಟೆ. ಸೋಮಶೇಖರ್ ಅವರು ಮಗನ ಕಡೆ ನೋಡ್ದೆಯೇ ಕೇವಲ ತಲೆ ಅಲ್ಲಾಡಿಸಿ ಏನೂ ಇಲ್ಲ ಎಂಬಂತೆ ಸನ್ನೆ ಮಾಡಿದ್ರು. ವಿಕ್ರಾಂತ್ ಇಂತಹದ್ದೇ ಒಂದು ತಣ್ಣನೆಯ ಉತ್ತರನ ನಿರೀಕ್ಷಿಸಿದ್ದ. ಹಾಗಾಗಿ ಅವನು ಮತ್ತೆ ಏನೂ ಮಾತಾಡದೆ ಮೌನವಾಗಿ ತನ್ನ ರೂಮಿನ ಕಡೆಗೆ ಹೆಜ್ಜೆ ಹಾಕ್ದ. ನೆಕ್ಸ್ಟ್ ಏನಾಗುತ್ತೆ ಅಂತ ನಾಳೆ ಎಪಿಸೋಡಲ್ಲಿ ತಿಳಿಸ್ತೀನಿ. ಬಾಯ್.